ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತು ಒಂದು ಹೋಮ್ ಕ್ಲೀನಿಂಗ್ ಮೋಟಿವೇಶನಲ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ ಆಗಿ ಯುಗಾದಿ ಹಬ್ಬಕ್ಕೆ ಮನೆ ಕ್ಲೀನಿಂಗ್ ಅನ್ನೋದು ಸುಮಾರು ಕಡೆ ಮಾಡ್ತಾರೆ. ಬಟ್ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಶಿವರಾತ್ರಿ ಹಬ್ಬಕ್ಕೆನೆ ಮನೆ ಕ್ಲೀನಿಂಗ್ ಅನ್ನೋದು ಮಾಡ್ಕೊಂಡಿರ್ತಾರೆ. ನೀವ್ ಯಾವ ಹಬ್ಬಕ್ಕೆ ಮನೆ ಡೀಪ್ ಕ್ಲೀನಿಂಗ್ ಅನ್ನೋದು ಮಾಡ್ತೀರಾ? ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋದಲ್ಲಿ ಸುಮಾರಷ್ಟು ಕ್ಲೀನಿಂಗ್ ಟಿಪ್ಸ್ ನ ಕೂಡ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ದಿನದಲ್ಲಿ ಒಬ್ಬೊಬ್ಬರು ಒಂದೊಂದು ಟೈಮಲ್ಲಿ ಕ್ಲೀನಿಂಗ್ ರೂಟೀನ್ಸ್ನ ಸೆಟ್ ಮಾಡ್ಕೊಂಡಿರ್ತಾರೆ. ಬಟ್ ನಾನು ಪರ್ಟಿಕ್ಯುಲರ್ ಆಗಿ ಮಾರ್ನಿಂಗ್ ಪವರ್ ಅವರ್ಸಲ್ಲಿ ಕ್ಲೀನಿಂಗ್ಸ್ನ ಮುಗಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ಗೆ ವಾಷಿಂಗ್ ಮಿಷಿನ್ ಕ್ಲೀನಿಂಗ್ ಇಂದಾನೆ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಬಟ್ ಮಿಷಿನ್ ಇನ್ನೂ ರನ್ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಒಂದು ಸ್ಟೋರೇಜ್ ಸ್ಪೇಸ್ ಏನಿದೆ ಇದನ್ನೆಲ್ಲ ಕೂಡ ಸ್ವಲ್ಪ ಡಿಕ್ಲಟರ್ ಮಾಡಿ ಎಲ್ಲದನ್ನ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ತೀನಿ. ಬಲ್ಕ್ ಕ್ವಾಂಟಿಟಿಯಲ್ಲಿ ಊರಿಂದ ತಗೊಂಡ್ ಬರುವಂತಹ ಕೆಲವೊಂದು ಗ್ರಾಸರೀಸ್ ಎಲ್ಲ ಕೂಡ ಇಲ್ಲೇ ಇಟ್ಕೊಂಡಿರ್ತೀವಿ. ಅದು ಸ್ವಲ್ಪ ಗಾಳಿಗೆಲ್ಲ ಹಾಕೋದಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣದಿಂದ ಇಲ್ಲಿ ಸ್ವಲ್ಪ ಒಣಮೆಣಸಿನಕಾಯಿನ ಬಿಸಿಲಿಗೆ ಹಾಕ್ಬೇಕಾಗಿತ್ತು. ಅದನ್ನ ಕೂಡ ಈ ತರ ಬಿಸಿಲಿಗೆ ಹಾಕ್ಬಿಟ್ಟು ಆಮೇಲೆ ಸ್ಟೋರ್ ಮಾಡ್ಕೊಳ್ತೀನಿ. ತಂದಂಗೆ ಇಲ್ಲಿ ಇಮ್ಮಿಡಿಯೇಟ್ ಆಗಿ ಒಂದು ಕಡೆಯಿಂದ ಜೋಡಿಸ್ತಾ ಹೋಗ್ತೀವಿ. ಅವಾಗ ಈ ತರ ಟೈಮ್ನ ತಗೊಂಡು ಎಲ್ಲದನ್ನ ನೀಟಾಗಿ ಡಿಕ್ಲೆಟರ್ ಮಾಡಿ ಆರ್ಗನೈಸ್ ಮಾಡ್ಕೊಳ್ತಾ ಇರ್ತೀನಿ. ನಮ್ಮ ಹಿರಿಯರು ಹಬ್ಬಗಳಿಗೆ ಮನೆ ಡೀಪ್ ಕ್ಲೀನ್ ಮಾಡ್ಕೊಳ್ಬೇಕು ಅನ್ನೋ ಒಂದು ಸಂಪ್ರದಾಯ ಇಟ್ಟಿರೋದು ಇದೇ ಕಾರಣಕ್ಕೆ ಅಂತ ಅನ್ಸುತ್ತೆ. ಯೂಶುವಲಿ ಎವ್ರಿಡೇ ಬೇಸಿಸ್ ಮೇಲೆ ತಂದಿರೋ ವಸ್ತು ತಂದಂಗೆ ಎಲ್ಲೋ ಒಂದು ಕಡೆ ಡಂಪ್ ಮಾಡಿ ಹೈಡ್ ಮಾಡ್ತಾ ಇರ್ತೀವಿ. ಅಬ್ಸರ್ವ್ ಮಾಡಿದ್ರಲ್ಲ, ಈ ಥರ್ಮೋಕೋಲ್ ಶೀಟ್ ಮೇಲೆ ತೆಂಗಿನಕಾಯಿನ ಇಟ್ಕೊಂಡಿರ್ತೀನಿ. ಅದರ ಧೂಳು ಡಸ್ಟ್ ಎಲ್ಲಾನು ಆಗಿತ್ತು. ಅದನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಪೊರ್ಕೆಯಿಂದ ಗುಡಿಸಿದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆ ಧೂಳೆಲ್ಲ ಟ್ರಾನ್ಸ್ಫರ್ ಆಗಬಾರ್ದು ಅನ್ನೋದ್ರಿಂದ ವ್ಯಾಕ್ಯೂಮ್ ಕ್ಲೀನರ್ನ ತಗೊಂಡು ಒಂದ್ಸತಿ ವ್ಯಾಕ್ಯೂಮ್ ಮಾಡ್ಕೊಂಡಿದ್ದೀನಿ. ಪರ್ಟಿಕ್ಯುಲರ್ ಆಗಿ ಈ ತರದ್ದು ವ್ಯಾಕ್ಯೂಮ್ ಕ್ಲೀನರ್ಸ್ ದೊಡ್ಡ ಮನೆಗಳಿಗೆ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ. ಯೂಶಲಿ ದೊಡ್ಡ ಮನೆಗಳಲ್ಲಿ ಒಂದು ಕಡೆ ಡಸ್ಟಿಂಗ್ ಮಾಡ್ತಾ ಇದ್ರೆ ಆ ಧೂಳೆಲ್ಲ ಇನ್ನೊಂದು ಕಡೆ ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಅದನ್ನೆಲ್ಲ ಒಂದೇ ದಿನ ಕ್ಲೀನ್ ಮಾಡಬೇಕು ಅಂದ್ರೂ ಕೂಡ ಕಷ್ಟ ಆಗುತ್ತಲ್ವಾ. ಸೊ ಅಂಥವ್ರು ಈ ಥರ ವ್ಯಾಕ್ಯೂಮ್ ಕ್ಲೀನರ್ಸ್ನ ಉಪಯೋಗಿಸ್ಕೊಳ್ಳೋದಾದ್ರೆ ಯಾವ ರೂಮ್ನ ಕ್ಲೀನ್ ಮಾಡ್ತಿರೋ ಅಲ್ಲೇ ನೀವು ಡಸ್ಟ್ನೆಲ್ಲ ಕೂಡ ಈ ವ್ಯಾಕ್ಯೂಮ್ ಕ್ಲೀನರಿಂದ ಸಕ್ ಮಾಡ್ಕೊಳ್ಬೋದು. ಇನ್ನು ರೀಸೆಂಟ್ ಆಗು ಕೂಡ ಕೆಲವೊಂದು ತೆಂಗಿನಕಾಯಿಗಳೆಲ್ಲ ತಗೊಂಡ್ ಬಂದಿದ್ವಿ. ಅದನ್ನೆಲ್ಲ ಆ ಥರ್ಮೋಕೋಲ್ ಶೀಟ್ನ ಒಂದ್ಸತಿ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಅದರ ಮೇಲೆನೆ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇನ್ನು ಉಳಿದಿರೋ ಅಂತ ಕೆಲವೊಂದು ಐಟಮ್ಸ್ನೆಲ್ಲ ಕೂಡ ನಾನು ಬಾಕ್ಸಸ್ ಅಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಕೆಲವೊಂದು ರ್ಯಾಂಡಮ್ ಥಿಂಗ್ಸ್ ಎಲ್ಲಾನು ಇರುತ್ತೆ ಅಲ್ವಾ, ಅದನ್ನ ಹೊರಗಡೆ ಇಟ್ಟರು ಕೂಡ ನೀಟಾಗಿ ಕಾಣಲ್ಲ. ಅಂಥದ್ದನ್ನ ಕಾರ್ಡ್ಬೋರ್ಡ್ ಶೀಟ್ಸ್ ಅಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ಇನ್ನು ಈ ಒಂದು ಮೂಟೆಯಲ್ಲಿ ಕಡಲೆಕಾಯಿನ ತೊಗೊಂಡು ಬಂದಿದ್ದೀವಿ. ಸೊ ಸುಮಾರಷ್ಟಿದೆ. ಅದನ್ನ ಆಗಾಗ ಬಿಸಿಲಿಗಿಟ್ಟು ಇದೇ ಪ್ಲೇಸಲ್ಲೇ ಆರ್ಗನೈಸ್ ಮಾಡ್ಕೊಳ್ತಿರ್ತೀವಿ. ಈ ಸ್ಟ್ಯಾಂಡ್ ಅಬ್ಸರ್ವ್ ಮಾಡಿದ್ರಲ್ವಾ, ಇದು ಮೈಕ್ರೋವೇವ್ ಸ್ಟ್ಯಾಂಡು. ಆಗಾಗ ನಾನು ಮೈಕ್ರೋವೇವ್ ನ ಇಡಕ್ಕೆ ಕಿಚನ್ ಅಲ್ಲಿ ಯೂಸ್ ಮಾಡ್ತಾ ಇರ್ತೀನಿ. ಇನ್ನ ಕೆಲವೊಂದ್ಸತಿ ಕಿಚನ್ ಏನಾದ್ರು ಸ್ವಲ್ಪ ಚೇಂಜಸ್ ಮಾಡಬೇಕು ಅಂದಾಗ ಈ ತರ ಸ್ಟೋರೇಜ್ ಸ್ಪೇಸ್ ಅಲ್ಲಿ ಇಡ್ತಾ ಇರ್ತೀನಿ. ಅಬ್ಸರ್ವ್ ಮಾಡಿದ್ರಲ್ಲ, ಇದನ್ನೆಲ್ಲ ಕಸ ಗುಡಿಸೋ ಅವಶ್ಯಕತೆ ಇಲ್ದಿರ ನೀಟಾಗಿ ವ್ಯಾಕ್ಯೂಮ್ ಮಾಡಿಕೊಂಡು ಒಂದು ತೇವದ ಬಟ್ಟೆಯಿಂದ ಎಲ್ಲದನ್ನ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಫೈನಲಿ ಎಲ್ಲದನ್ನ ಜೋಡಿಸೋಷ್ಟರಲ್ಲಿ ಕೆಲವೊಂದು ಯೂಸ್ ಮಾಡದೇ ಇರೋಂಥ ಚೀಲಗಳು ವೇಸ್ಟ್ ಎಲ್ಲಾನು ಇದೆ. ಅದನ್ನ ಒಂದು ಪೇಪರ್ ಬ್ಯಾಗ್ ಅಲ್ಲಿ ಈ ತರ ಜೋಡಿಸ್ಕೊಳ್ತಾ ಇದ್ದೀನಿ. ಈ ಲ್ಯಾಡರ್ನ ನೀವು ನೋಡೇ ಇರ್ತೀರಾ. ಸುಮಾರಷ್ಟು ಕ್ಲೀನಿಂಗ್ಸ್ಗೆ ಫ್ಯಾನ್ ಎಲ್ಲ ಕ್ಲೀನ್ ಮಾಡೋದಕ್ಕೋಸ್ಕರ ಈ ಲ್ಯಾಡರ್ನ ಯೂಸ್ ಮಾಡ್ಕೊಳ್ತಾ ಇರ್ತೀನಿ. ಪೂಜಾ ರೂಮ್ ಕ್ಲೀನಿಂಗ್ ಅಂತೂ ಡೆಫಿನೆಟ್ಲಿ ಲ್ಯಾಡರ್ ಬೇಕೇ ಬೇಕಾಗುತ್ತೆ. ಅದನ್ನೆಲ್ಲ ನೀಟಾಗಿ ಒಂದು ಕಡೆಗೆ ಜೋಡಿಸ್ಕೊಂಡು ಕಿಟಕಿಗಳನ್ನ ಕೂಡ ಒಂದ್ಸತಿ ಡಸ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಪರ್ಟಿಕ್ಯುಲರ್ ಆಗಿ ಈ ರೂಮ್ನ ಜಾಸ್ತಿ ಏನು ಉಪಯೋಗಿಸಲ್ಲ. ಸೊ ಅದಕ್ಕೋಸ್ಕರ ಡಸ್ಟಿಂಗ್ ಎಲ್ಲ ಕೂಡ ಈ ವ್ಯಾಕ್ಯೂಮ್ ಕ್ಲೀನರ್ ಇಂದಾನೆ ಮಾಡ್ಕೊಳ್ತಾ ಇದ್ದೀನಿ. ಫ್ಯಾನ್ಸ್ ಇರ್ಬೋದು, ವಾಲ್ಸ್ ಎಲ್ಲಾನು. ಈ ವಸ್ತುಗಳನ್ನೆಲ್ಲ ಆ ಕಡೆ ಈ ಕಡೆ ಚೇಂಜ್ ಮಾಡುವಾಗ ಫ್ಲೋರ್ ಮೇಲೂ ಕೂಡ ಸ್ವಲ್ಪ ಧೂಳೆಲ್ಲನೂ ಆಗಿರುತ್ತೆ. ಅದನ್ನ ಕೂಡ ಈ ಒಂದು ಫ್ಲೋರ್ ಕ್ಲೀನಿಂಗ್ ವ್ಯಾಕ್ಯೂಮ್ ಏನಿರುತ್ತೆ ಅದನ್ನ ಅಟ್ಯಾಚ್ ಮಾಡ್ಕೊಂಡೆ ಒಂದ್ಸತಿ ಎಲ್ಲದನ್ನ ವೈಪ್ ಮಾಡ್ಕೊಳ್ತಾ ಇದ್ದೀನಿ.
ಗ್ಯಾಜೆಟ್ನ ಯೂಸ್ ಮಾಡಿಲ್ಲ ಅನ್ನೋದಾದರೆ ಪ್ರತಿ ಸಲ ಕೂಡ ಪೊರ್ಕೆಯಿಂದ ಕಸನ ಗೂಡಿಸ್ಕೊಡ್ಬೇಕಾಗಿತ್ತು, ನೆಲ ಎಲ್ಲನೂ ಒರೆಸ್ಕೋಬೇಕಾಗಿತ್ತು, ಕಿಟಕಿ ಎಲ್ಲ ಕ್ಲೀನ್ ಮಾಡಬೇಕಾದ್ರೂ ಕೂಡ ಕ್ಲೀನಿಂಗ್ ಕ್ಲಾತ್ಸ್ನ ಆಗಾಗ ವಾಶ್ ಮಾಡಿಕೊಂಡೇ ಮಾಡಬೇಕಾಗಿತ್ತು. ಬಟ್ ಇದರಿಂದ ಸುಮಾರಷ್ಟು ಟೈಮ್ ಅನ್ನೋದು ಸೇವ್ ಆಗಿದೆ. ಒನ್ಸ್ ಇದನ್ನು ಯೂಸ್ ಮಾಡಿದ್ಮೇಲೆ ಇಮ್ಮಿಡಿಯೇಟಾಗಿ ನಾನು ನೀಟಾಗಿ ಪ್ಯಾಕ್ ಮಾಡಿ ಎತ್ತಿಡ್ತೀನಿ. ಪ್ರತಿ ಸಲ ಇದನ್ನ ಓಪನ್ ಮಾಡಿ ಒನ್ಸ್ ಯೂಸ್ ಮಾಡಿದ್ಮೇಲೆ ಇದೇ ಥರನೇ ಸ್ಟೋರ್ ಮಾಡ್ಕೊಳ್ತೀನಿ. ಯಾವುದೇ ಪ್ರಾಡಕ್ಟ್ ಇರ್ಬೋದು, ನಾವು ಯಾವ ಥರ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇರೆಗೆ ಬಾಳಿಕೆ ಅನ್ನೋದು ಬರುತ್ತೆ. ಸುಮಾರಷ್ಟು ಜನ ಇದರ ಡೀಟೇಲ್ಸ್ ಕೇಳ್ತಾ ಇದ್ದೀರಾ, ಲಿಂಕ್ಸ್ ಎಲ್ಲಾನು ಕೇಳ್ತಾ ಇದ್ದೀರಾ. ಈಗಾಗಲೇ ನಾನು ಇದ್ರ ಬಗ್ಗೆ ಒಂದು ಪರ್ಟಿಕ್ಯುಲರ್ ಆಗಿ ವಿಡಿಯೋನ ಮಾಡಿದ್ದೀನಿ, ಇದನ್ನ ಯಾವ ಥರ ಯೂಸ್ ಮಾಡೋದು ಏನು ಅಂತ. ಅದರ ಲಿಂಕ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅಥವಾ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲೂ ಕೂಡ ಇದರ ಲಿಂಕ್ನ ಟ್ಯಾಗ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇರೋರು ಪರ್ಚೇಸ್ ಮಾಡ್ಬೋದು. ಅದನ್ನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಈ ವಾಷಿಂಗ್ ಮಿಷಿನಲ್ಲಿ ಇದ್ದಂಥ ಮ್ಯಾಟ್ಸು ಕೂಡ ವಾಶ್ ಆಗಿತ್ತು. ಅದನ್ನು ಒಣಗಾಕ್ಬಿಟ್ಟು ಈಗ ವಾಷಿಂಗ್ ಮಿಷಿನ್ನ ಡೀಪ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಅದರ ಪಕ್ಕದಲ್ಲಿರುವಂಥ ವಸ್ತುಗಳನ್ನೆಲ್ಲ ಸೈಡ್ಗೆ ಇಟ್ಕೊಂಡಿದ್ದೀನಿ. ಪರ್ಟಿಕ್ಯುಲರ್ ಆಗಿ ವಾಷಿಂಗ್ ಮಿಷಿನ್ ಡೀಪ್ ಕ್ಲೀನಿಂಗ್ ಅಂತ ಬಂದಾಗ ವಾಷಿಂಗ್ ಮಿಷಿನಲ್ಲಿ ಯಾವ್ಯಾವ ಏರಿಯಾಗಳನ್ನ ನಾವು ಪಾಯಿಂಟ್ ಔಟ್ ಮಾಡಿ ಡೀಪ್ ಕ್ಲೀನ್ ಮಾಡಬೇಕು ಅನ್ನೋದನ್ನು ಈಗಾಗಲೇ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ. ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ. ಆ ವಿಡಿಯೋ ಲಿಂಕ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ಇಲ್ಲ ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಮಿಷಿನ್ನ ಒಂದ್ಸತಿ ಸೈಡಿಗೆ ಜರುಗಿಸ್ಕೊಂಡು ಮಿಷಿನ್ ಇಟ್ಟಿರುವಂಥ ಏರಿಯಾದಲ್ಲೆಲ್ಲ ಮಾರ್ಕ್ ಆಗಿರುತ್ತೆ ಅಲ್ವಾ, ಅದನ್ನು ಒಂದ್ಸತಿ ಬ್ರಷ್ ಮಾಡಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ಮಿಷಿನ್ ಮೇಲೂ ಆಲ್ ಪರ್ಪಸ್ ಕ್ಲೀನಿಂಗ್ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಒಂದು ಒಣ ಬಟ್ಟೆಯಿಂದ ನೀಟಾಗಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಮಾರ್ಕ್ಸು ಕಲೆಗಳೆಲ್ಲ ಆಗಿದೆ ಅನ್ನೋದಾದರೆ ಸ್ಕ್ರಬ್ಬರ್ನ ತಗೊಂಡು ಒಂದ್ಸತಿ ಸ್ಕ್ರಬ್ ಮಾಡಿಬಿಟ್ಟು ಆಮೇಲೆ ಬಟ್ಟೆಯಿಂದ ವೈಪ್ ಮಾಡ್ಕೊಳ್ಳಿ. ಮೆಷಿನ್ ಔಟರ್ ಪಾರ್ಟ್ನ ಕ್ಲೀನ್ ಮಾಡಿದಾಯ್ತು. ಈಗ ಇನ್ನರ್ ಪಾರ್ಟ್ಸ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಮೊದಲಿಗೆ ಡಿಟರ್ಜೆಂಟ್ ಡಿಸ್ಪೆನ್ಸರ್ನ ಓಪನ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ವಾಟರ್ ಔಟ್ಲೆಟ್ ಏನಿರುತ್ತೆ ಕೆಳಗಡೆ, ಇದನ್ನ ಕೂಡ ರೆಗ್ಯುಲರ್ ಆಗಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಡೀಟೇಲ್ ವಿಡಿಯೋನ ಈಗಾಗಲೇ ಶೇರ್ ಮಾಡಿರೋದ್ರಿಂದ ಅದನ್ನೆಲ್ಲ ಸ್ಕಿಪ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಒಂದು ಶಾರ್ಟ್ ಮತ್ತು ಒಂದು ಫುಲ್ ವಿಡಿಯೋನ ಕೂಡ ಶೇರ್ ಮಾಡಿದ್ದೀನಿ. ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ. ನಿಮ್ಗೆ ಯಾರಿಗಾದ್ರೂ ಲಿಂಕ್ ಬೇಕು ಅನ್ನೋದಾದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಇನ್ನರ್ ಪಾರ್ಟ್ಸ್ನೆಲ್ಲ ಕ್ಲೀನ್ ಮಾಡಿದಾಯಿತು. ಅದ್ರ ಪಕ್ಕದಲ್ಲಿ ಇಟ್ಕೊಂಡಿರುವಂಥ ಲಾಂಡ್ರಿ ಬಾಸ್ಕೆಟ್ ಇರ್ಬೋದು, ಮತ್ತು ಲಾಂಡ್ರಿಗೆ ಯೂಸ್ ಮಾಡುವಂಥ ಕೆಲವೊಂದು ಡಿಟರ್ಜೆಂಟ್ಸ್ ಎಲ್ಲ ಇಟ್ಕೊಂಡಿರ್ತೀನಲ್ಲ, ಈ ಒಂದು ಬಾಸ್ಕೆಟ್ನೆಲ್ಲ ನೀಟಾಗಿ ಒರೆಸ್ಬಿಟ್ಟು ಮಿಷಿನ್ ಮೇಲೆ ಸೆಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಡ್ರಮ್ ಮತ್ತು ರಬ್ಬರ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆಗಲೇ ಹೇಳ್ದಂಗೆ ಡೀಟೇಲ್ ವಿಡಿಯೋನ ಶೇರ್ ಮಾಡಿರೋದ್ರಿಂದ ಇಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇಲ್ಲ. ನೆಕ್ಸ್ಟ್ ಪ್ರತಿ ಸರಿ ಮಿಷಿನಲ್ಲಿ ಫ್ಲೋರ್ ಮ್ಯಾಟ್ಸ್ನ ವಾಶ್ ಮಾಡಿದ್ಮೇಲೆ ಈ ಒಂದು ಟಬ್ ಕ್ಲೀನಿಂಗ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದರಿಂದ ಟಬ್ಬು ಕೂಡ ಕ್ಲೀನ್ ಆಗುತ್ತೆ. ಇನ್ನು ರಬ್ಬರಲ್ಲಿ ಕೆಲವೊಂದು ಪೌಡರ್ಸ್ ಎಲ್ಲ ಹಾಕ್ತೀನಿ, ಅದರಿಂದ ಆ ಒಂದು ರಬ್ಬರ್ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ. ಅಬ್ಸರ್ವ್ ಮಾಡಿದ್ರೆ ಮಿಷಿನ್ ಜೊತೆಗೆ ಫ್ಲೋರ್ನ ಕೂಡ ವಾಶ್ ಮಾಡ್ಕೊಂಡಿದ್ದೀನಿ. ಬೆಳಗಿನ ಜಾವ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಟಬ್ ಕ್ಲೀನಿಂಗ್ ಆಪ್ಷನ್ನ ಸೆಲೆಕ್ಟ್ ಮಾಡಿದ್ದೆ. ಮಧ್ಯಾಹ್ನ ಅಷ್ಟರಲ್ಲಿ ಟಬ್ ಎಲ್ಲ ಕೂಡ ನೀಟಾಗಿ ಕ್ಲೀನ್ ಆಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಶೈನಿಯಾಗಿ ಕಾಣಿಸ್ತಾ ಇದೆ ಅಂತ. ರಬ್ಬರು ಕೂಡ ನೀಟಾಗಿ ಕ್ಲೀನ್ ಆಗಿದೆ. ಫ್ಲೋರು ಕೂಡ ಡ್ರೈ ಆಗಿದೆ. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ನೀವೇ ಅಬ್ಸರ್ವ್ ಮಾಡಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಪವರ್ ಅವರ್ಸ್ ಅಲ್ಲಿ ಮಾಡ್ಕೊಂಡಿರುವಂತಹ ಮನೆ ಕ್ಲೀನಿಂಗ್. ಫಸ್ಟ್ಗೆ ಡಸ್ಟಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಯೂಶುವಲಿ ಡಸ್ಟಿಂಗ್ ಮಾಡಿದ್ರೆ ಫ್ಲೋರ್ನ ಸ್ವೀಪಿಂಗ್ ಮಾಪಿಂಗ್ ಎಲ್ಲಾನು ಮಾಡಬೇಕಾಗತ್ತೆ. ಬಟ್ ನಾನು ಎಲ್ಪರ್ ಆಂಟಿ ಬರೋಷ್ಟರಲ್ಲಿ ಈ ಥರ ಡಸ್ಟಿಂಗ್ ಕೆಲಸಗಳೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಇದರಿಂದ ನೆಲ ಒರೆಸಿ ಗುಡಿಸೋ ಟೈಮ್ ಸೇವ್ ಆಗುತ್ತೆ. ನಾನಿಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು ಎಕ್ಸ್ಟೆಂಡೆಡ್ ಡಸ್ಟರು. ತುಂಬ ಉದ್ದವಾಗಿರುವಂಥ ಗೋಡೆಗಳೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಅಂದರೂ ಕೂಡ ಇದನ್ನು ಎಕ್ಸ್ಟೆಂಡ್ ಮಾಡಿಕೊಂಡು ಎಷ್ಟೇ ಉದ್ದ ಇದ್ರೂ ಕೂಡ ವಾಲ್ಸ್ ಎಲ್ಲನೂ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಇದಕ್ಕೆ ಸುಮಾರಷ್ಟು ಅಟ್ಯಾಚ್ಮೆಂಟ್ಸ್ ಕೂಡ ಬಂದಿರುತ್ತೆ. ಆಲ್ಮೋಸ್ಟ್ 3 ಅಟ್ಯಾಚ್ಮೆಂಟ್ಸ್ ಏನೋ ಬಂದಿರುತ್ತೆ. ಇವತ್ತು ನಾನು ಬೇರೆ ಅಟ್ಯಾಚ್ಮೆಂಟ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದನೇ ಫ್ಯಾನ್ಸ್ ಕೂಡ ಕ್ಲೀನ್ ಮಾಡ್ಕೊಳ್ಬೋದು. ನಿಮ್ಮನೇಲಿ ಏನಾದರೂ ಸ್ಪೈಡರ್ ವೆಬ್ಸ್ ಜಾಸ್ತಿ ಇದೆ, ಜಾಸ್ತಿ ಗೂಡುಗಳೆಲ್ಲ ಕಟ್ತಾ ಇದೆ ಅನ್ನೋದಾದರೆ ಒಂದು ಟ್ರಿಕ್ನ ಹೇಳ್ತೀನಿ, ಡೆಫಿನೆಟ್ಲಿ ಫಾಲೋ ಮಾಡಿ. ಒಳ್ಳೆ ರಿಸಲ್ಟ್ ಅನ್ನೋದು ಕೊಡುತ್ತೆ. ಫಸ್ಟಿಗೆ ನಾರ್ಮಲ್ ಆಗಿ ಈ ಥರ ನೀಟಾಗಿ ಡಸ್ಟಿಂಗ್ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಆ ಡಸ್ಟಿಂಗ್ ಕ್ಲಾತ್ ಏನಿರುತ್ತೆ ಅದನ್ನು ಕರ್ಪೂರದ ವಾಟರಲ್ಲಿ ಅಥವಾ ನಿಮಗೆ ನ್ಯಾಪ್ತಲಿನ್ ಬಾಲ್ಸ್ ಇದ್ದರೆ ಅದರ ವಾಟರಲ್ಲಿ ನೀವು ನೀಟಾಗಿ ಹಿಂಡ್ಬಿಟ್ಟು ಮತ್ತೊಮ್ಮೆ ಈ ಥರ ಡಸ್ಟಿಂಗ್ನ ಮಾಡಿ. ಇದರಿಂದ ಆ ಸ್ಮೆಲ್ ಅನ್ನೋದು ಗೋಡೆಗೆ ಇಟ್ಕೊಂಡಿರುತ್ತೆ. ಸಣ್ಣ ಸಣ್ಣ ಹುಳಗಳಿರ್ಬೋದು, ಈ ಗೂಡು ಕಟ್ಟೋವಂಥ ಹುಳಗಳೆಲ್ಲ ಕೂಡ ಅವಾಯ್ಡ್ ಆಗುತ್ತೆ. ಪರ್ಟಿಕ್ಯುಲರ್ ಆಗಿ ಈ ಥರ ಧೂಳೆಲ್ಲ ತೆಗೆದಿರುವಂಥ ದಿನ ನೆಲನ ಆದಷ್ಟು ಪಾಯಿಂಟ್ ಔಟ್ ಮಾಡಿ ಕ್ಲೀನ್ ಮಾಡಿಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ನೆಲ ಒರೆಸುವಂಥ ಲಿಕ್ವಿಡಲ್ಲಿ ವೆನಿಗರ್ ಇರ್ಬೋದು, ಅಡುಗೆ ಸೋಡಾ ಎಲ್ಲನೂ ಹಾಕಿರ್ತೀನಿ. ಅದರ ಜೊತೆಗೆ ಸ್ವಲ್ಪ ಎಸೆನ್ಷಿಯಲ್ ಆಯಿಲ್ ಕೂಡ ಹಾಕಿರೋದ್ರಿಂದ ಒಳ್ಳೆ ಪರಿಮಳ ಕೂಡ ಬರುತ್ತೆ.
ಸೊ ಅಡುಗೆ ಸೋಡಾ ವೆನಿಗರ್ ಎಲ್ಲ ಕ್ಲೀನಿಂಗಿಗೆ ಒಳ್ಳೆ ಏಜೆಂಟ್ಸ್ ಆಗಿ ವರ್ಕ್ ಆಗಿ ನೆಲ ಕೂಡ ನೀಟಾಗಿ ಕ್ಲೀನ್ ಆಗೋದ್ರ ಜೊತೆಗೆ ಶೈನಿಂಗ್ ಕೂಡ ಬರುತ್ತೆ. ಯೂಶಲಿ ತುಂಬ ಜನ ಮನೆ ಡೀಪ್ ಕ್ಲೀನ್ ಮಾಡೋದಕ್ಕೋಸ್ಕರ 2-3 ದಿನ ಇಟ್ಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಕ್ಲೀನ್ ಮಾಡ್ತಾನೆ ಇರ್ತಾರೆ. ಅದ್ರ ಬದಲಿಗೆ ದಿನಕ್ಕೆ 2 ಅವರ್ ಥರ ಟೈಮ್ನ ಇಟ್ಕೊಂಡು ಹಬ್ಬಕ್ಕೆ ಒಂದು ವಾರ 15 ದಿನ ಇದ್ದಂಗೆ ಮನೆ ಕ್ಲೀನಿಂಗ್ನ ಶುರು ಹಚ್ಕೊಳ್ಬೋದು. ದೊಡ್ಡ ಮನೆಗಳಾದರೆ ಒಂದು 10 ದಿನ ಮುಂಚೆನೇ ಕ್ಲೀನಿಂಗ್ ಅನ್ನೋದು ಸ್ಟಾರ್ಟ್ ಮಾಡಿಕೊಂಡ್ರೆ ಬೆಟರು. ಪರ್ಟಿಕ್ಯುಲರ್ ಆಗಿ ಸ್ವಲ್ಪ ರೇರ್ ಆಗಿ ಯೂಸ್ ಮಾಡುವಂಥ ಏರಿಯಾಸ್ನ ಮೊದಲಿಗೆ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಉಳಿದಿರುವಂಥ ಏರಿಯಾಸ್ನ ಪ್ರಿಫರೆನ್ಸ್ ವೈಸ್ ಕ್ಲೀನ್ ಮಾಡ್ಕೊಳ್ಬೋದು. ಅಡುಗೆ ಮನೆ ಇರ್ಬೋದು, ಪೂಜಾ ರೂಮ್, ಕಬೋರ್ಡ್ಸ್ನ ಜೋಡಿಸ್ಕೊಳ್ಳೋವಂಥದ್ದು, ಇದನ್ನೆಲ್ಲ ಕೂಡ ದಿನಕ್ಕೆ 2 ಅವರ್ ಥರ ಟೈಮ್ನ ಇಟ್ಕೊಂಡು ಮನೆ ಕ್ಲೀನಿಂಗ್ನ ಈಸಿಯಾಗಿ ಮುಗಿಸ್ಕೊಳ್ಬೋದು. 1-2 ದಿನದಲ್ಲೇ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಸುಸ್ತಾಗೋದಕ್ಕಿಂತ ಒಂದು 10 ದಿನ ಮುಂಚೆಯಿಂದನೇ ಈ ಥರ ದಿನಕ್ಕೆ 2 ಅವರ್ ಲೆಕ್ಕದಲ್ಲಿ ಮನೆ ಕ್ಲೀನಿಂಗ್ನ ಮಾಡ್ಕೊಳ್ಬೋದು. ಸೊ ಇದರಿಂದ ಸುಸ್ತು ಕೂಡ ಆಗದಿರ ಇರುತ್ತೆ, ನಿಮಗೆ ನೀವು ಟೈಮ್ ಕೂಡ ಕೊಟ್ಕೊಳ್ಬೋದು. ಅಬ್ಸರ್ವ್ ಮಾಡಿದ್ರೆ ಕೆಲವೊಂದು ಕೆಲಸಗಳನ್ನ ಮಾಡುವಾಗ ಬೋರ್ ಆಗುವಂಥದ್ದು ಸರ್ವೇ ಸಾಮಾನ್ಯ. ಅದರಿಂದ ಹೊರಗಡೆ ಬರೋದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸುಮಾರಷ್ಟೊತ್ತು ಮಾತಾಡಬೇಕಾದ್ರೆ ಈ ಥರ ಕೆಲಸಗಳನ್ನೆಲ್ಲ ಫಿನಿಶ್ ಮಾಡ್ಕೊಳ್ಬೋದು. ಇಲ್ಲ ಅನ್ನೋದಾದರೆ ಪರ್ಟಿಕ್ಯುಲರ್ ಆಗಿ ನಿಮಗೆ ಯಾವ ಸಾಂಗ್ಸ್ ಇಷ್ಟನೋ ಅಥವಾ ಯಾವ ವಿಡಿಯೋಸ್ ಇಷ್ಟನೋ, ಮೋಟಿವೇಶ್ನಲ್ಸ್ ಇರ್ಬೋದು, ಕೆಲವೊಂದು ಬಯೋಗ್ರಫೀಸ್ ವಿಡಿಯೋಸ್ನ ಕೇಳಿಸ್ಕೊಳ್ತಾ ಕೂಡ ಈ ಕೆಲಸಗಳನ್ನ ಟೈಮ್ ಗೊತ್ತಿಲ್ದಿರೇ ಮುಗಿಸ್ಕೊಳ್ಬೋದು. ಬೆಡ್ ಎಲ್ಲ ಕೂಡ ನೀಟಾಗಿ ಸೆಟ್ ಮಾಡಿದ್ದಾಯಿತು. ಯೂಶಲಿ ಈ ಬೆಡ್ಗೆ ಸಂಬಂಧಪಟ್ಟಿರುವಂಥ ಬೆಡ್ ಕವರ್ಸ್ ಎಲ್ಲ ಕೂಡ ಈ ಒಂದು ಕ್ಲೋಸೆಟಲ್ಲಿ ಇಟ್ಟಿರ್ತೀನಿ. ಅದನ್ನು ಕೂಡ ಒಂದ್ಸತಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನೀವು ನಮ್ಮ ವಿಡಿಯೋಸ್ನ ಅಬ್ಸರ್ವ್ ಮಾಡಿದರೆ ಎಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಸುಮಾರಷ್ಟು ಹೊತ್ತು ಟೈಮ್ನ ತೊಗೊಂಡು ಡೀಪ್ ಕ್ಲೀನ್ ಮಾಡಬೇಕು ಅನ್ನೋ ಅವಶ್ಯಕತೆ ಎಲ್ಲೂ ಕೂಡ ಬರಲ್ಲ. ಯೂಶಲಿ ನಾವು ರೆಗ್ಯುಲರ್ ಬೇಸಿಸ್ ಮೇಲೆ ಕೆಲವೊಂದು ಕ್ಲೀನಿಂಗ್ ಆರ್ಗನೈಸೇಷನ್ ರೊಟೀನ್ಸ್ನ ಪರ್ಟಿಕ್ಯುಲರ್ ಆಗಿ ಫಾಲೋ ಮಾಡೋದ್ರಿಂದ ಮನೆ ಡೀಪ್ ಕ್ಲೀನಿಂಗ್ ಅವಶ್ಯಕತೆ ಇಲ್ದಿರನೇ ಮನೆ ಸ್ವಚ್ಛವಾಗಿರುತ್ತೆ. ಜಸ್ಟ್ ರೀಅರೇಂಜ್ ಮಾಡ್ಕೊಂಡ್ರೆ ಸಾಕಾಗುತ್ತೆ, ಮನೆ ಅನ್ನೋದು ನೀಟಾಗಿ ಕಾಣಿಸುತ್ತೆ. ಒನ್ಸ್ ಕರೆಕ್ಟಾಗಿ ಕಬೋರ್ಡ್ನ ಆರ್ಗನೈಸ್ ಮಾಡ್ಕೊಂಡ್ಬಿಟ್ರೆ ಬಟ್ಟೆಗಳು ಒಂದು ಸ್ವಲ್ಪ ಆಚೀಚೆ ಆದರೂ ಕೂಡ ರೀಅರೇಂಜ್ ಮಾಡ್ಕೊಳ್ಳೋದು ತುಂಬ ಸುಲಭ ಆಗುತ್ತೆ. ಪರ್ಟಿಕ್ಯುಲರ್ ಆಗಿ ಕಬೋರ್ಡಲ್ಲಿ ಬಟ್ಟೆಗಳನ್ನ ಆರ್ಗನೈಸ್ ಮಾಡುವಂಥ ಟಿಪ್ಸ್ ಏನಾದರೂ ಬೇಕು ಅನ್ನೋದಾದರೆ ಕಂಪಲ್ಸರಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ನಾನು ಆ ಕೆಲಸನೇ ಮಾಡ್ತಾ ಇರೋದ್ರಿಂದ ನಿಮ್ಗೆ ಏನಾದರೂ ಯೂಸ್ ಆಗುವಂಥ ಟಿಪ್ಸ್ ಇದ್ದರೆ ನಾನು ಡೆಫಿನೆಟ್ಲಿ ಒಂದು ವಿಡಿಯೋನ ಶೇರ್ ಮಾಡ್ತೀನಿ. ಇದು ಗೆಸ್ಟ್ ರೂಮ್ ಆಗಿರೋದ್ರಿಂದ ಅವರ ಬಟ್ಟೆಗಳನ್ನೆಲ್ಲ ಕೂಡ ಈ ಥರ ಸ್ಯಾರಿ ಕವರ್ಸಲ್ಲಿ ಆರ್ಗನೈಸ್ ಮಾಡಿ ಇಟ್ಟಿರ್ತೀನಿ. ಇನ್ನು ಮನೆಗೆ ಯಾರಾದರೂ ಬಂದಾಗ ಅವರ ಬಟ್ಟೆಗಳು, ಅವರ ಬ್ಯಾಗ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೋಸ್ಕರ ಎಕ್ಸ್ಟ್ರಾ ಫ್ರೀ ಸ್ಪೇಸ್ನ ಬಿಟ್ಟಿರ್ತೀನಿ. ಅದರ ಕೆಳಭಾಗದಲ್ಲೇ ಈ ರೂಮ್ಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಬೆಡ್ಶೀಟ್ಸ್ ಇರ್ಬೋದು, ಬೆಡ್ ಕವರ್ಸ್ ಎಲ್ಲ ಕೂಡ ಆರ್ಗನೈಸ್ ಮಾಡ್ಕೊಂಡಿರ್ತೀನಿ. ಇನ್ನು ಕೆಲವೊಂದು ಬೆಡ್ಶೀಟ್ಸ್ಗೆ ಕವರ್ಸ್ ಇರುತ್ತೆ, ಬೆಡ್ ಕವರ್ ಹಾಳಾಗಿರುತ್ತೆ, ಅಥವಾ ಇಲ್ಲ ಬೆಡ್ ಕವರ್ ಇರುತ್ತೆ, ಪಿಲೋಸ್ ಎಲ್ಲ ಹಾಳಾಗಿರುತ್ತೆ, ಅಂಥದ್ದನ್ನೆಲ್ಲ ಕೂಡ ಮಿಕ್ಸ್ ಮ್ಯಾಚ್ ಮಾಡಿಕೊಂಡು ಇದೇ ರೂಮಲ್ಲೇ ಆರ್ಗನೈಸ್ ಮಾಡಿ ಇಟ್ಕೊಂಡಿರ್ತೀನಿ. ನೆಕ್ಸ್ಟು ಕೆಲವೊಂದು ಫಂಕ್ಷನ್ ಟೈಮಲ್ಲಿ ಯೂಸ್ ಮಾಡುವಂಥ ಪಿಲ್ಲೋಸ್ ಇರ್ಬೋದು, ಕೆಲವೊಂದು ಟಾರ್ಪಲ್ಸ್ ಎಲ್ಲ ಇರುತ್ತೆ ಅಲ್ವಾ, ಅದನ್ನೆಲ್ಲ ಕೂಡ ಕೆಳಗಡೆ ಶೆಲ್ಫಲ್ಲಿ ನೀಟಾಗಿ ಜೋಡಿಸ್ಕೊಂಡಿರ್ತೀನಿ. ಕೆಲವೊಂದು ದೊಡ್ಡ ದೊಡ್ಡ ಕಾರ್ಪೆಟ್ಸ್ ಇರ್ಬೋದು, ಟೇಬಲ್ ರನ್ನರ್ಸ್ನೆಲ್ಲನೂ ಹ್ಯಾಂಡ್ ವಾಶ್ ಮಾಡೋಕ್ಕಾಗಲ್ಲ, ಅಂಥದ್ದನ್ನು ಡ್ರೈ ಕ್ಲೀನ್ ಮಾಡಿಸಿ ಪ್ಯಾಕಿಂಗ್ ಸಮೇತನೇ ನೀಟಾಗಿ ಜೋಡಿಸ್ಕೊಳ್ತೀನಿ. ಇದಲ್ಲದೆ ಇನ್ನು ಈ ರೂಮಲ್ಲಿ ಕೆಲವೊಂದು ಶೆಲ್ಫ್ಸ್ ಎಲ್ಲ ಕೂಡ ಡಿಕ್ಲೆಟರ್ ಮಾಡಿ ರೀಅರೇಂಜ್ ಮಾಡುವಂಥದ್ದಿತ್ತು, ಅದನ್ನೆಲ್ಲ ಕೂಡ ನೀಟಾಗಿ ಅರೇಂಜ್ ಮಾಡ್ಕೊಳ್ತಿದ್ದೀನಿ. ಏರ್ ಆಯಿಲ್ಗೆ ಯೂಸ್ ಮಾಡುವಂಥ ಕಿಟ್ ಎಲ್ಲ ಕೂಡ ಈ ಒಂದು ಶೆಲ್ಫಲ್ಲಿ ಇಟ್ಕೊಂಡಿರ್ತೀನಿ. ಅದನ್ನೆಲ್ಲ ಕೂಡ ಆಚೀಚೆ ಮಾಡಿ ಒಂದು ಸ್ವಲ್ಪ ಅದನ್ನೆಲ್ಲ ವೈಪೌಟ್ ಮಾಡಿಕೊಂಡು ನೀಟಾಗಿ ಒಂದ್ಸತಿ ಜೋಡಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದರಲ್ಲಿ ಕೆಲವೊಂದು ಮನೆಯಲ್ಲೇ ಒಣಗಿಸ್ಕೊಳ್ಳುವಂಥ ಹರ್ಬ್ಸ್ ಇರ್ಬೋದು, ಈ ಜಿಂಜರ್ ಇರ್ಬೋದು, ಮತ್ತು ಕೆಲವೊಂದು ಲೀವ್ಸ್ ಎಲ್ಲ ಕೂಡ ಇಟ್ಕೊಂಡಿರ್ತೀನಿ. ಅದನ್ನೆಲ್ಲ ಕೂಡ ನೀಟಾಗಿ ಅರೇಂಜ್ ಮಾಡ್ಕೊಳ್ತೀನಿ. ಹಬ್ಬ ಬರ್ತಾ ಇರೋದ್ರಿಂದ ರಿಟರ್ನ್ ಗಿಫ್ಟ್ಸ್ಗೆ ಕೆಲವೊಂದು ಬ್ಯಾಗ್ಸ್ ಎಲ್ಲ ಕೂಡ ತರಿಸ್ಕೊಂಡಿದ್ದೆ, ಅದನ್ನೆಲ್ಲ ಕೂಡ ನೀಟಾಗಿ ಒಂದು ಕಡೆ ಜೋಡಿಸ್ಕೊಳ್ತಾ ಇದ್ದೀನಿ. ಇವುಗಳ ಲಿಂಕ್ ಬೇಕಂದ್ರೂ ಟ್ಯಾಗ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಇವುಗಳನ್ನೆಲ್ಲ ಡೀಟೇಲ್ ಆಗಿ ತೋರಿಸ್ತಾ ಇಲ್ಲ, ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ, ಕಮಿಂಗ್ ವಿಡಿಯೋಸಲ್ಲಿ ಮೆನ್ಷನ್ ಮಾಡ್ತೀನಿ. ಫ್ರಿಜ್ಜಲ್ಲಿ ತರಕಾರಿಗಳೆಲ್ಲ ಜೋಡಿಸೋದಕ್ಕೋಸ್ಕರ ಈ ಜಿಪ್ಲಾಕ್ ಕವರ್ಸ್ನ ಯೂಸ್ ಮಾಡ್ತೀನಿ. ಅದನ್ನು ಕೂಡ ಒಂದ್ಸತಿ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಇಲ್ಲಿಗೆ ಎಲ್ಲ ಶೆಲ್ಫ್ ಆರ್ಗನೈಸ್ ಮಾಡಿದ್ದಾಯಿತು. ನೋಡೋಕ್ಕೆ ಈ ಥರ ಕಾಣಿಸ್ತಾ ಇದೆ.
ನೆಕ್ಸ್ಟು ಈ ಡೌನಲ್ಲಿರುವಂಥ ಡ್ರಾಸ್ನ ಕೂಡ ಕ್ಲೀನ್ ಮಾಡಿ ಆರ್ಗನೈಸ್ ಮಾಡಿದಾಯಿತು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಸುಮಾರಷ್ಟು ವಿಡಿಯೋಸ್ನ ಶೇರ್ ಮಾಡಿರೋದ್ರಿಂದ ಇಲ್ಲಿ ಡೀಟೇಲ್ ಆಗಿ ತೋರಿಸ್ತಾ ಇಲ್ಲ. ಔಟರ್ ಪಾರ್ಟ್ನ ಮಾತ್ರನೇ ವೈಪ್ ಮಾಡ್ಕೊಳ್ಬೇಕಾಗಿತ್ತು. ಅದನ್ನು ಇಲ್ಲಿ ಲಿಕ್ವಿಡ್ನ ಹಾಕ್ಬಿಟ್ಟು ಬಟ್ಟೆಯಿಂದನೇ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬೆಡ್ ಸೈಡ್ ಟೇಬಲ್ಸ್ ಅಲ್ಲಿ ಕೆಲವೊಂದು ಕಿಚನ್ ಟವೆಲ್ಸ್ ಎಲ್ಲ ಕೂಡ ಆರ್ಗನೈಸ್ ಮಾಡ್ಕೊಂಡಿರ್ತೀನಿ. ಇನ್ನೊಂದು ಕಡೆ ಮಕ್ಕಳು ಅವ್ರದೇ ಆದಂಥ ಕೆಲವೊಂದು ಐಟಮ್ಸ್ ಎಲ್ಲ ಕೂಡ ಇಟ್ಕೊಳ್ತಿರ್ತಾರೆ. ಎಷ್ಟು ಸತಿ ಇದನ್ನ ಕ್ಲೀನ್ ಮಾಡಿದ್ರು ಕೂಡ ಸೊ ಆ ಪೆನ್ಸಿಲ್ ಎಲ್ಲ ಶಾರ್ಪ್ ಮಾಡಿದಾಗ ಅದೆಲ್ಲ ಧೂಳೆಲ್ಲನೂ ಆಗಿರುತ್ತೆ. ಅದನ್ನ ಕೂಡ ಒಂದ್ಸತಿ ಕ್ಲೀನ್ ಮಾಡಿಕೊಂಡು ಇನ್ನೊಂದು ಕಡೆ ಏನಿದೆ ಈ ಡ್ರಾ ಇದರಲ್ಲಿ ಕಿಚನ್ ಟವಲ್ಸ್ ಎಲ್ಲ ಕೂಡ ಇಟ್ಕೊಂಡಿರ್ತೀನಿ. ಅದನ್ನೆಲ್ಲ ತೆಗೆದ್ಬಿಟ್ಟು ಒಂದ್ಸತಿ ನೀಟಾಗಿ ರೀಸೆಟ್ ಮಾಡ್ಕೊಳ್ತೀನಿ. ಐ ಹೋಪ್ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಮನೇನ ನೀವು ಕ್ಲೀನ್ ಮಾಡೋದಕ್ಕೋಸ್ಕರ ಸುಮಾರಷ್ಟು ಮೋಟಿವೇಶನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ಅಂದ್ರೆ ನಿಮಗೆ ಇಷ್ಟ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.